ಏನಪ್ಪ ನಾವು ನಂಬಾರಿ ಬಿಟ್ಟು ಬೈಕಲ್ಲಿ ಅಣ್ಣ ತಮ್ಮ ಕೂಡಿ ಮನೆಗೆ ಬರ್ತಾ ಇದ್ದೀರ ಅಂತ ನೋಡಾಗುತ್ತೀರ. ನಮ್ಮ ಪೂರ್ತಿ ವಿಡಿಯೋ ನೋಡಿರಿ, ನಿಮ್ಗೆ ಗೊತ್ತಾಗುತ್ತೆ. ನಮಸ್ಕಾರ ರೀ, ನಾನು ನಿಮ್ಮ ಕೂಲ್ ಮಿನಿ ಟ್ರಕ್ ವ್ಲಾಗರ್. ಬೆಳಗ್ಗೆ ಜಲ್ದಿನ ಬರ್ತೀನಿ ಟ್ರಾನ್ಸ್ಪೋರ್ಟ್ಗೆ. ಯಾಕಪ್ಪ ಅಂದ್ರೆ 2 ಗಾಡಿ ಇದಾವೆ ಅಂತ ಹೇಳಿ ಕಾಲ್ ಮಾಡ್ಯಾರ, ಅದಕ್ಕೆ ಜಲ್ದಿ ಬಂದು ನಿಂತೀನಿ. ಬಟ್ ನಮ್ಮ ಹಣೆ ಬರ ನೋಡ್ರಿ ಏನೈತೆ ಗೊತ್ತಿಲ್ಲ. ನಾವು ಬಂದು ನಿಂತ್ಕೊಂಡ್ರು ಗಾಡಿನೇ ಬಂದಿಲ್ಲ. ಇನ್ನು ನಮ್ಮ ಗಾಡಿ ಬರೋವರೆಗೂ ನಾಷ್ಟ ಮಾಡಿಬಿಡೋಣ ಅಂತ ಹೋಗಿ ಹೋಟೆಲಲ್ಲಿ ನಿಂತ್ಕೊಂಡೆ. ಬಿಸಿ ಬಿಸಿ ಪೂರಿ ಹಾಕಿದ್ರು ನೋಡಿ, ಬಾಯಲ್ಲಿ ನೀರು ಬರ್ತಾಯಿತ್ತು. ಅದಕ್ಕೋಸ್ಕರ 1-2 ಪ್ಲೇಟ್ ಪೂರಿ ತೊಗೊಂಡು ತಿಂದು ಸೀದಾ ಬಂದುಬಿಡ್ತೀನಿ. ಅಷ್ಟರಲ್ಲಿ ನಮ್ಮ ಗಾಡಿನೂ ಬಂದಿತ್ತು ನೋಡಿರಿ. ಹಗ್ಗ ಬಿಸ್ತವ್ರೆ ಅಣ್ಣಾರು ಕೂಡಿ. ನಮ್ಮ ಗಾಡಿನೂ ಬಂದು ನಿಂತ್ಕೊಂಡಿದ್ದಾವೆ. ಫಸ್ಟು ಅನ್ಲೋಡ್ ಮಾಡೋಕೆ ನಿಂತ್ಕೊತೀವಿ. ಯಾಕಪ್ಪ ಅಂದರೆ 2 ಗಾಡಿ ಇರೋದ್ರಿಂದ ಇನ್ನೊಂದು ಗಾಡಿ ಲೇಟಾಗಿ ಬರುತ್ತೆ. ಈ ಗಾಡಿ ಅನ್ಲೋಡ್ ಮಾಡೋದ್ರಿಗೆ ಬರುತ್ತೆ ಅಂತ ಹೇಳಿದರು. ಮತ್ತು ಮಳೆ ಗಿಳೆ ಬಂದರೆ ಏನು ಮಾಡೋದಂತ ಬಟಾಫಟ್ ಅಂತ ಅನ್ಲೋಡ್ ಮಾಡೋಕೆ ನಿಂತ್ಕೊಂಡಿವಿ. ನಾನು ಪರಶುವಣ್ಣ ಮತ್ತು ನಮ್ಮ ತಮ್ಮ 3 ಜನ ಇರೋದು. ಇವತ್ತು ಬಸವಣ್ಣ ಅವ್ರು ಬಂದಿಲ್ಲ, ಅದಕ್ಕೆ ಬೇಗ ಅನ್ಲೋಡ್ ಮಾಡಾಗುತ್ತೀವಿ ನೋಡ್ರಿ. ನಾವು ಬೆಳಿಗ್ಗೆ 9 ಗಂಟೆಗೆ ನಮ್ಮ ಗಾಡಿ ಲೋಡ್ ಆಗಿ ನಿಂತ್ಕೊಂಡಿದ್ದಾವೆ ನೋಡ್ರಿ. 3 ಗಾಡಿ ಲೋಡ್ ಆಯಿತು. ನನ್ನ ಗಾಡೀಲೇನು ಸ್ವಲ್ಪನೇ ಇರೋದು ಪಾರ್ಸಲು. ಬಂದು ಅನ್ಲೋಡ್ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ. ಕೊನೆಯದಾಗಿ ಒಂದು 4 ಬಾಕ್ಸ್ ಅಷ್ಟೇ ಇರೋದು. ಅದನ್ನ ಅನ್ಲೋಡ್ ಮಾಡಿಕೊಂಡು ಮನೆಗೆ ಇಬ್ಬರು ಕೂಡಿ ಬರ್ತೀವಿ. ಯಾಕಪ್ಪ ಅಂದರೆ ರೋಣದಾಗ ನಿಂತ್ಕೊಂಡೈತೆ, ಅದು ಕೆಟ್ಟು ಇನ್ನೊಂದು ಗಾಡಿ ರಿಪೇರಿಯಾಗಿ ಆ ಕ್ಯಾಂಟ್ರ್ ಗಾಡಿ ಲೇಟಾಗಿ ಬರುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಅಂಬಾರಿನ ಅಲ್ಲೇ ನಿಂದ್ರಿಸಿ ನಮ್ಮ ತಮ್ಮನ ಕರ್ಕೊಂಬಂದುಬಿಡ್ತೀನಿ. ಅಷ್ಟರಲ್ಲೇ ನಮ್ಮ ಬಾಸ್ಗೆ ಸ್ಕೂಲಿಂದ ಕರ್ಕೊಂಬರೋಕ್ಕೆ ಟೈಮ್ ಆಗಿತ್ತು, ಅದಕ್ಕೆ ಹೋಗಿ ಕರ್ಕೊಂಬರ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.